ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರ್ಯಾಂಡಮ್ ಆಗಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ನನ್ನ 3 ನೋಟ್ ಟೆಕ್ ಗೊತ್ತಾ. ಬಾಯಿ ಏನೋ ತಿರುಗ್ತಿಲ್ಲ, ಅದಕ್ಕೆ ಇವಾಗ ತಾನೇ ನಾನು ಶಾರ್ಟ್ ವಿಡಿಯೋ ಮಾಡಿದ್ದೆ. ನನ್ನ ಹೇರ್ ಕೇರ್ ರೊಟೀನ್ದು ಒಂದಿಬ್ಬರು ಮೂವರು ಮೆಸೇಜ್ ಮಾಡಿದ್ರು ಹೇರ್ ಕೇರ್ ರೊಟೀನ್ ನೋಡಿಸಿ ಅಂತ. ಅದಕ್ಕೆ ಶಾರ್ಟ್ ಆಗಿ ವಿಡಿಯೋ ಆಗ್ತಿದ್ಯಾ, ಶಾರ್ಟ್ ಆಗಿ ಅಪ್ಲೋಡ್ ಮಾಡಿದೆ. ಆಮೇಲೆ ಸರಿ ಫುಲ್ ವ್ಲಾಗಲ್ಲಿ ಕೂಡ ಸ್ವಲ್ಪ ಕ್ಲೀನಾಗಿ ಹೇಳ್ಬೋದಲ್ವಾ. ಶಾರ್ಟ್ಸಲ್ಲಿ ಆದರೆ ನಾವು 1 ಮಿನಿಟ್ 2 ಮಿನಿಟ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು ಅಷ್ಟೇ. ಆದರೆ ಫುಲ್ ವ್ಲಾಗಲ್ಲಿ ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ ಫುಲ್ ವ್ಲಾಗ್ ಕೂಡ ವಿಡಿಯೋ ಮಾಡ್ತಿದ್ದೆ. ಹಂಗೆ ಈ ವ್ಲಾಗ್ ಎಲ್ಲ ನೋಡಿಸ್ತೀನಿ ಹೆಂಗಿದೆ ಏನು ಅಂತ. ವ್ಲಾಗ್ಗಳು ಮಾಡ್ತಾನೆ ಅನ್ಕೊತಾ ಇದ್ದೀನಿ. ಇವಾಗ ಈವ್ನಿಂಗ್ ನಾನು ಸಂಜೆ ಒಂದು 4-5 o'clock ಆಗಿದೆ. ಇವಾಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ದೀನಿ, ರೆಡಿ ಕೂಡ ಆಗಿದ್ದೀನಿ. ನಾನು ಸ್ಕಿನ್ ಕೇರ್ ಏನೇನು ಮಾಡ್ಕೊತೀನಿ ಅಂತ ಈ ವಿಡಿಯೋಲಿ ನೋಡ್ತೀನಿ ಬನ್ನಿ. ಸಪ್ರೇಟಾಗಿ ಸ್ಕಿನ್ ಕೇರ್, ನಾನು ಹೇರ್ ಕೇರ್ ಯಾವ ಥರ ಮಾಡ್ತೀನಿ ಅಂತ ನೋಡಿಸ್ತೀನಿ ಬನ್ನಿ. ಸ್ಕಿನ್ ಕೇರ್ ಆಲ್ರೆಡಿ ನೋಡ್ತೀನಿ ನಾನು, ಫೇಸ್ ಕೇರು, ಬಾಡಿ ಕೇರ್ ನೋಡಿಸಿಲ್ಲ. ಆದರೆ ಇವಾಗ ನಾನು ನನ್ನ ಹೇರ್ ಕೇರ್ ನೋಡಿಸ್ತೀನಿ. ನೆಕ್ಸ್ಟ್ ಯಾವಾಗಾದರೂ ಬಾಡಿ ಹೇರ್ಸ್ ಈ ಥರ ಡ್ರೈ ಆಗ್ತೀರಾ, ಈ ಥರ ಸ್ಕಿಲ್ಕಿಯಾಗಿ ಸಾಫ್ಟಾಗಿ ಸ್ವಲ್ಪ ಚಿಕ್ಕ ಹಿಡಿತಾ ಇರುತ್ತೆ ಅಷ್ಟೇ, ಜಾಸ್ತಿ ಏನು ಹಿಡಿಯಲ್ಲ. ಈ ಥರ ಸಾಫ್ಟಾಗಿರ್ಬೇಕಂದ್ರೆ ಏನು ಮಾಡಬೇಕಂದ್ರೆ, ನೀವು ತಲೆಗೆ ಸ್ನಾನ ತುಂಬ ಸರಿ ಮಾಡ್ತಾ ಇರಬಾರ್ದು. ಜಾಸ್ತಿ ಶಾಂಪು ಹಾಕ್ಬಿಟ್ಟು ಆವಾಗ ಆ ಥರ ಹಾಕಿದ್ರೆ ನಿಮ್ಮ ಹೇರ್ಸ್ ಫುಲ್ಲು ಡ್ರೈ ಆಗೋಗುತ್ತೆ. ನೀವು ತಲೆಗೆ ಸ್ನಾನ ಮಾಡೋಕ್ಕೆ ಮುಂಚೆ ಕೊಬ್ಬರಿ ಎಣ್ಣೆ ಇಟ್ಕೊಂಡು ಅದನ್ನು ಒಂದು ಅರ್ಧ ಗಂಟೆ ಬಿಟ್ಟು ತಲೆಗೆ ಸ್ನಾನ ಮಾಡಿದ್ರೆ ಆವಾಗ ನಿಮ್ಮ ಹೇರ್ಸ್ ಈ ಥರ ಸಾಫ್ಟಾಗಿ ಚಿಕ್ಕ ಜಾಸ್ತಿ ಹಿಡಿದೀರ. ನಮ್ಮ ಹೇರ್ಸ್ ಎಲ್ಲ ಉದ್ರೋಗೋದೆ ತಲೆಗೆ ಸ್ನಾನ ಮಾಡ್ತಾ ಇರ್ತೀವಿ, ಬಾಚ್ತಾ ಇರ್ತೀವಿ. ಅವಾಗ ಏನಾಗುತ್ತೆ, ಚಿಕ್ಕ ಫುಲ್ ಹಿಡ್ಕೊಂಡ್ಬಿಡುತ್ತೆ. ನೀವು ತಲೆಗೆ ಸ್ನಾನ ಮುಂಚೆನೇ ಎಲ್ಲ ಎಣ್ಣೆ ಉಜ್ಕೊಂಡು ತಲೆ ಬಾಚ್ಬಿಡ್ತೀವಿ, ಅವಾಗ ಚಿಕ್ಕೆಲ್ಲ ಹೋಗ್ಬಿಡುತ್ತೆ. ಅವಾಗ ತಲೆಗೆ ಸ್ನಾನ ಮಾಡ್ಕೊಂಡು ಮತ್ತೆ ಬಾಚಿದ್ರೆ ಚಿಕ್ಕ ಬರಲ್ಲ, ಅವಾಗ ಕೂದಲು ಉದ್ರಲ್ಲ. ಅದಕ್ಕೆ ಜಾಸ್ತಿ ನಾನು ಈ ಥರ ಟ್ರಿಕ್ ಯೂಸ್ ಮಾಡೋದು. ಅದಕ್ಕೆ ನಂಗೆ ಚಿಕ್ಕ ಕಮ್ಮಿ ಇರುತ್ತೆ. ಈ ಥರ ಚಿಕ್ಕೇನೋ ಜಾಸ್ತಿ ಇದೆ, ತಲೆಗೆ ಸ್ನಾನ ಕಂಟಿನ್ಯೂಸ್ ಮಾಡಿದ್ದೀನಿ ಅಂದರೆ ಮತ್ತೆ ಅದು ಈ ಥರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಳ್ತೀನಿ ಆ ಥರ ಆದಾಗ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇವಾಗ ಇದನ್ನು ಇಟ್ಕೊಂಡು ಕೊಬ್ಬರಿ ಎಣ್ಣೆ ಯಾವುದಾದ್ರೂ ಆಗಲಿ, ಇದೇ ಕಂಪ್ನಿ ಅಂತ ಏನಿಲ್ಲ, ಪ್ಯಾರಾಶೂಟ್ ಎಲ್ಲ ಥರದ್ದು ಯೂಸ್ ಮಾಡ್ತಾರೆ. ಕೊಬ್ಬರಿ ಎಣ್ಣೆ ಅಷ್ಟೇ, ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ತೀನಿ. ವಾರಕ್ಕೆ 1 ಸಲ ಇಲ್ಲ 2 ಸಲ ಕೂಡ ಯೂಸ್ ಮಾಡ್ತೀನಿ. ಮೇ ಬಿ ಅಂದರೆ ಜಾಸ್ತಿ ವಾರಕ್ಕೆ ಒಂದೇ ಸರಿನೇ ಎಣ್ಣೆ ಇಟ್ಟು ತಲೆಗೆ ಸ್ನಾನ ಮಾಡ್ತೀನಿ. ವಾರಕ್ಕೆ 2 ಸರಿ ಮ್ಯಾಕ್ಸಿಮಮ್ ತಲೆಗೆ ಸ್ನಾನ ಮಾಡ್ತೀನಿ ಅಷ್ಟೇ. ಅದ್ರ ಮೇಲೆ ಮಾಡಲ್ಲ, ಹಬ್ಬಗಳ ಟೈಮಲ್ಲಿ ಬಿಟ್ಟರೆ. ಇದಾದ್ಮೇಲೆ ನಾನು ಯೂಸ್ ಮಾಡೋ ಶಾಂಪು ಬಂದು ಡವ್ ಶಾಂಪು ಯೂಸ್ ಮಾಡ್ತೀನಿ. ಇದು ಖಾಲಿ ಆಗೋಗಿದೆ ಆಲ್ರೆಡಿ. ಇದು ನನ್ನ 3rd ಬಾಟ್ಲ್ ಮೇ ಬಿ ಇರ್ಬೋದು. ಮತ್ತು ಪ್ಯಾಕೆಟ್ಸು ಎಲ್ಲ ಯೂಸ್ ಮಾಡ್ತಿರ್ತೀನಿ ಏನಿದ್ರೆ ಅದು. ಇದು ಆಫರ್ ಇದ್ದಾಗ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ಯೂಸ್ ಮಾಡಿ, ಇದನ್ನು ಬೇಕಂದರೆ, ಇಲ್ಲಾಂದರೆ ಯಾವುದಾದ್ರು ಶಾಂಪು ಯೂಸ್ ಮಾಡಿ. ನಾನು ಇದನ್ನು ಯೂಸ್ ಮಾಡ್ತೇನೆ ಜಾಸ್ತಿ, ಇದೇ ಯೂಸ್ ಮಾಡೋದು. ಇದ್ರ ಬಿಟ್ಟರೆ ಬೇರೆ ಯೂಸ್ ಮಾಡಲ್ಲ. ನೆಕ್ಸ್ಟ್ ಬಂದು ಕಂಡೀಷ್ನರಲ್ಲಿ ನಾನು ಯೂಸ್ ಮಾಡೋದು ಬಂದು ಇದು ಲಾರಿಯರ್ದು. ಇದು ಚೆನ್ನಾಗಿರುತ್ತೆ. ಇದು ಮತ್ತು ಪರ್ಪಲ್ ಕಲರ್ ಫಸ್ಟ್ ನಾನು ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿದ್ದು, ಆಮೇಲೆ ಇದನ್ನು ತೊಗೊಂಡಿದ್ದು. ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಇದು ನಾನು ಯಾವಾಗೂ ಯೂಸ್ ಮಾಡಲ್ಲ. ನನಗೆ ಸ್ಟಾರ್ಟಿಂಗಲ್ಲಿ ಫುಲ್ಲು ಡ್ರೈನೆಸ್ ಇದ್ದಾಗ ಯೂಸ್ ಮಾಡ್ತದೆ. ಇವಾಗ ಫುಲ್ಲು ಸಾಫ್ಟ್ ಆಗಿರೋದು ನಾನು ಇವಾಗ ಯೂಸ್ ಮಾಡಲ್ಲ. ಅಲ್ಲಿ 1 ತಿಂಗ್ಳಿಗೆ ಒಂದ್ಸರಿ ಆ ಥರ ಫುಲ್ ಡ್ರೈ ಆಗಿದೆ ಅನಿಸುತ್ತೆ, ಆ ಥರ ಇಲ್ಲ ಹೇರ್ ಸ್ಟ್ರೈಟ್ ಮಾಡಬೇಕು, ಏನಾದರೂ ಅಕೇಶನ್ ಇದೆ, ಹಬ್ಬ ಇದೆ ಅಂದಾಗ ಮಾತ್ರ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ನಿಮ್ಮದು ಫುಲ್ಲು ಡ್ರೈ ಇದೆ ಅಂದರೆ ಕಂಪಲ್ಸರಿ ವಾರಕ್ಕೆ 1 ಸರಿ 2 ಸರಿ ಕೂಡ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್ಮು. ಇದನ್ನೆಲ್ಲ ಹೆಂಗೆ ಯೂಸ್ ಮಾಡಬೇಕು ಅಂದರೆ, ತಲೆಗೆ ಸ್ನಾನ ಮಾಡ್ಕೊಂಡು ಆದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು 10 ಕಡೆ 5 ಕಡೆ ಹೇರ್ಸ್ ತೊಗೊಂಡು, ವೆಟ್ ಹೇರ್ಸ್ಗೆ ಒಂದೊಂದು ಸ್ವಲ್ಪ ಇಷ್ಟಿಷ್ಟೇ ತೊಗೊಂಡು ಈ ಥರ ಸಾಫ್ಟಾಗಿ ಇದು ಮಸಾಜ್ ಮಾಡಿ ಒಂದು 5 ನಿಮಿಷ 10 ನಿಮಿಷ ಬಿಟ್ಟು ತೊಳ್ಕೊಬೇಕು. ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಸ್ಕ್ಯಾಲ್ಪ್ಗೆಲ್ಲ ಅಟ್ಟಬಾರ್ದು, ಕೂದಲಿಗೆ ಮಾತ್ರ ಹಾಕ್ಕೋಬೇಕು ಮೈನು. ಯಾಕಂದರೆ ಇದಕ್ಕೆಲ್ಲ ಒಳ್ಳೇದಲ್ಲ ಕೂದಲಿಗೆ. ಹೇರ್ಸ್ ಉದ್ದ ಇರೋದಕ್ಕೆ ಸಾಫ್ಟಾಗಿ ಮಾತ್ರ ಮಾಡ್ತಾ ಇರೋದು ನಾವು. ಅದಕ್ಕೆ ಅದನ್ನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಹೇರ್ ಮಾಸ್ಕ್. ಇದು ಹೊಸ್ದಾಗಿ ನಾನು ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು ಯೂಸ್ ಮಾಡೋದು. ಇದು ಬಂದು ವಾರಕ್ಕೆ 1 ಸರಿ ಯೂಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಆದರೆ ನಾನು ವಾರಕ್ಕೆ 1 ಸರಿ ಏನು ಯೂಸ್ ಮಾಡಲ್ಲ, ತಿಂಗಳಿಗೆ 1 ಸರಿ ಆ ಥರ ಅಷ್ಟೇ ಯೂಸ್ ಮಾಡೋದು. ಯಾಕಂದ್ರೆ ನಂಗೆ ಸಾಫ್ಟ್ ಆಗಿರೋದಕ್ಕೆ. ನಿಮ್ಗೆ ಸಾಫ್ಟ್ ಆಗಿಲ್ಲ, ಡ್ರೈನೆಸ್ ಇದೆ ಅಂದರೆ ಯೂಸ್ ಮಾಡಿ ವಾರಕ್ಕೆ 1 ಸರಿ. ಸೇಮ್ ಇದಾದಮೇಲೆ ನೆಕ್ಸ್ಟ್ ಇದನ್ನು ಯೂಸ್ ಮಾಡ್ಬೋದು. ಸ್ಮೆಲ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಗಮ್ ಅಂತ ಹೇಳ್ಬಿಟ್ಟು ಕಂಪಲ್ಸರಿ ಟ್ರೈ ಮಾಡಿ. ಆಫರ್ ಇದ್ದಾಗೆಲ್ಲ ತೊಗೊಂಡು ಅವಾಗಲೇ ಅರ್ಧದಲ್ಲೇ ನಿಲ್ಲಿಸ್ಬಿಟ್ಟೆ, ಯಾಕಂದರೆ ನನ್ನ ಫೋನಲ್ಲಿ ಚಾರ್ಜ್ ಖಾಲಿ ಆಗೋಯ್ತು. ಅದಕ್ಕೆ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಹಂಗೆ ಅಡುಗೆ ಇಕ್ಬಿಟ್ಟು ಮೋಕ್ಷಿತಾಗೊಂದು ಎಗ್ ರೆಸಿಪಿ ಮಾಡಿದೆ. ಹಾಲು ಸೊಪ್ಪು ಆಮ್ಲೆಟ್ ಮಾಡಿಬಿಟ್ಟು ಅದನ್ನೊಂದು ವಿಡಿಯೋ ಮಾಡಿಬಿಟ್ಟು ಅಡುಗೆಗೆ ಇಕ್ಬಿಟ್ಟು ಬಂದೆ. ಇನ್ನು ರಾಗಿಗೆ ನೆನೆಸಾಕಿದ್ದೀನಿ, ರಾಗಿ ದೋಸೆಗೆ ನಾಳೆಗೆ ಬ್ರೇಕ್ಫಾಸ್ಟ್ಗೆ. ಅದನ್ನು ರುಬ್ಬಬೇಕು. ನಮ್ಮ ಮೋಕ್ಷಿತ ಬ್ಯಾಕ್ಗ್ರೌಂಡ್ ಸೌಂಡ್ ಮಾಡ್ತಿದ್ರೆ ಪ್ಲೀಸ್ ಇಗ್ನೋರ್ ಮಾಡಿ.
ಇದನ್ನ ಹೇಳದ್ನಲ್ವಾ, ಇದನ್ನ ತಗೊಳ್ಳಿ, ಇದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ನಾನು ಅವಾಗವಾಗ ಯೂಸ್ ಮಾಡ್ತೀನಿ, ಮಂತ್ ಒಂದ್ಸರಿ ಆ ಥರ. ಜಾಸ್ತಿ ಏನು ಯೂಸ್ ಮಾಡಲ್ಲ, ಯಾಕಂದ್ರೆ ನಂಗೆ ಸಾಫ್ಟಾಗೇ ಇರುತ್ತೆ. ಯಾಕಂದ್ರೆ ನಾನು ಆಯಿಲ್ ಇಟ್ಟೆ ತಲೆಗೆ ಸ್ನಾನ ಮಾಡ್ತೀನಿ. ಅದಕ್ಕೆ ನೀವು ಬೇಕಾದ್ರೆ ರಫ್ ಇದ್ದಾಗ ಕಂಟಿನ್ಯೂಸ್ ವಾರ 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 ಯೂಸ್ ಮಾಡಿ. ಇದು ಕಂಡೀಷ್ನರ್ ಹೆಂಗೆ ಯೂಸ್ ಮಾಡ್ತೀನಿ ಹಂಗೆ. ಆಮೇಲೆ ಸಾಫ್ಟ್ ಆದ್ಮೇಲೆ ಬೇಕಾದ್ರೆ ರೇರ್ ಆಗಿ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಅಫೋರ್ಡಬಲ್ ಪ್ರೈಸ್ಗೆ. ನನಗಿದು ಬಂದು 250 ರುಪೀಸ್ ಇದೆ. ನಂಗೆ ಆಫರಲ್ಲಿ ಮಿಂತ್ರಾ ಅಲ್ಲಿ ನಾನು ತೊಗೊಂಡಿದ್ದು ಬಂದು 200 ಮೇ ಬಿ ಅಷ್ಟೇ ಇರಬೇಕು. ಇದನ್ನೆಲ್ಲ ಲಿಂಕ್ ಕೊಡ್ತೀನಿ, ನೀವು ನೋಡಿ ಯಾವಾಗ ಗೊತ್ತಾಗುತ್ತೆ. ಆಫರ್ ನಡೀತಿದೆ. ನೆಕ್ಸ್ಟ್ ಬಂದು ಲಾರಿಯವ್ರದ್ದು ಈ ಸಿರಮ್. ಇದು ಕೂಡ ಅಷ್ಟೇ ತುಂಬ ಸ್ಮೂತ್ ಮಾಡುತ್ತೆ ಹೇರ್ಸ್ನ. ಹೇರ್ ಸ್ಟ್ರೈಟ್ ಮಾಡೋಕೆ ಮುಂಚೆ ಇಲ್ಲ ಹೆಡ್ ಬಾತ್ ಮಾಡಿದಾಗ ಫುಲ್ಲು ರಫ್ ಕೂದಲಿರುತ್ತಲ್ವ ಅವ್ರಿಗೆ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇವಾಗ ತಾನೆ ಸ್ವಲ್ಪ ಹಾಕಿದ್ದೀನಿ ನಾನು. ಜಾಸ್ತಿ ಡೈಲಿ ಏನು ವೇರ್ ಮಾಡೋದು, ತಲೆಗೆ ಸ್ನಾನ ಮಾಡಿದಾಗ ಹಾಕ್ಕೊಳ್ಳಿ ಸಾಕು. ನಾನು ತಲೆಗೆ ಸ್ನಾನ ಮಾಡಿದಾಗ ಇಲ್ಲಾಂದರೆ ಎಲ್ಲಾದರೂ ಸ್ಟ್ರೈಟ್ ಮಾಡ್ಬೇಕಂದಾಗ ಯೂಸ್ ಮಾಡ್ತಾ ಇರ್ತೀನಿ. ರಫ್ ಕೂದಲು ಅನಿಸ್ದಾಗ ನೀಟಾಗಿ. ಇವಾಗ ಏನಾದರೂ ತಲೆಗೆ ಎಣ್ಣೆ ಇಟ್ಕೊಂಡಿರ ಹಂಗೆ ತಲೆಗೆ ಸ್ನಾನ ಮಾಡಿದ್ರೆ, ನಾನು ಅವಾಗಲೇ ಹೇಳ್ತೀನಿ ಅನ್ನಲ್ವಾ, ಇದನ್ನ ಯೂಸ್ ಮಾಡ್ತೀನಿ. ತಲೆಗೆ ಎಣ್ಣೆ ಇಟ್ಟಿಲ್ಲ ಅಂದರೆ ಇದನ್ನ ಯೂಸ್ ಮಾಡಿ ಅಪ್ಲೈ ಮಾಡಿ ತಲೆ ಬಾಚಿದ್ರೆ ಅವಾಗ ನೀಟಾಗಿ ಚಿಕ್ಕಿಲ್ದಿರ ಬರುತ್ತೆ. ಬಾಚಣಿಗೆ ಯೂಸ್ ಮಾಡಿ ಆದಷ್ಟು ಚಿಕ್ಕ ಕೂದಲು ಬೇಗ ಬಂದ್ಬಿಡ್ದಿರ ಇರುತ್ತೆ. ಚಿಕ್ಕದ್ರಲ್ಲಿ ಬಾಚಣಿಗೆಯಲ್ಲಿ ಬಾಚಿದ್ರೆ ನೀವು ಕೂದಲು ಬಂದ್ಬಿಡೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಈ ಥರ ಬಾಚಣಿಗೆ ನೀವು ಯೂಸ್ ಮಾಡಿ ನಿಮ್ಮ ಕೂದಲು ಕಮ್ಮಿ ಉದುರುತ್ತೆ. ನಿಮ್ದೇನಾದ್ರು ಕೆಳಗಡೆ ಫುಲ್ ರಫ್ ಕೂದಲಿದೆ ಅಂದರೆ ಹೇರ್ ಕಟ್ ಮಾಡಿಸಿ. ಹೇರ್ ಕಟ್ ಮಾಡಿಸೋಷ್ಟು ನಿಮಗೆ ಹೆಲ್ದಿ ಹೇರ್ ಬರುತ್ತೆ. ನಾನು ವರ್ಷಕ್ಕೊಂದ್ಸರಿ ಪಕ್ಕ ಕಟ್ ಮಾಡ್ತೀನಿ. ಆ ಥರ ಕಟ್ ಮಾಡ್ಸೋಕ್ಕೆ ಟ್ರೈ ಮಾಡಿ. ಸ್ವಲ್ಪ ಕಮ್ಮಿ ಆದರೂ ಇಷ್ಟಿಷ್ಟಾದರೂ ಕಟ್ ಮಾಡಿಸಿ, ಅವಾಗ ನಿಮ್ಮ ಕೂದಲು ಇನ್ನೂ ಚೆನ್ನಾಗಿ ಗ್ರೋ ಆಗುತ್ತೆ. ವಿಡಿಯೋ ನಡೀತದೆ. ಇಷ್ಟು ಹೇಳೋಕ್ಕೆ ಆಯಿತು. ನಮ್ಮ ಮೋಕ್ಷಿತ ಹೊಳ್ತಿದ್ದಾಳೆ ಎತ್ಕೊಬೇಕಂತ. ಇವಾಗ ಅಡುಗೆ ಇಕ್ಕಿದ್ದೀನಿ, ಮಿಕ್ಸಿಗೆ ರುಬ್ಬಬೇಕು. ಬನ್ನಿ ಹೆಂಗೆ ಇಟ್ಟು ರುಬ್ಬಾದ್ಮೇಲೆ ನಿಮ್ಗೆ ನೋಡಿಸ್ತೀವಿ. ಅದು ಯಾವ ಥರ ಮೆಜರ್ಮೆಂಟ್ ಅಂದರೆ ಸೌಂಡ್ ಮಾಡ್ತಿದ್ದಾಳೆ. ಬೆಡ್ಡೆಲ್ಲ ಕಿತ್ತಾಕ್ಬಿಟ್ಟಿದ್ದಾಳೆ. ಎಲ್ಲ ಕಿತ್ತಾಕ್ಬಿಟ್ಟು ಬೆಡ್ಡೆಲ್ಲ ಅಳ್ತಿದ್ದಾಳೆ ಎತ್ಕೊಬೇಕಂತೆ. ಏನೇ ನಿಂದು? ಓಯ್ ತಿಟ್ಟೆ ರಾಣಿ ಮೋಷಿತ ಫುಲ್ಲು ತೀಟೆ ಅಳ್ದಾಡ್ತಾಳೆ. ಎತ್ಕೊಬೇಕಂತ ಹೇಳ್ಬಿಟ್ಟು ಇವಾಗ ಹೋಗಿ ನೋಡಿ. ಇವಾಗ ಇಲ್ಲಿ ನೆನ್ಸ್ಕೊಂಡಿದ್ದೀನಿ 2 ಗ್ಲಾಸ್ ರಾಗಿಗೆ 1 ಗ್ಲಾಸ್ ಉದ್ದಿನ ಗುಂಡು ನೆನೆಸ್ಕೊಂಡಿದ್ದೀನಿ. ಬೆಳಗ್ಗೆ ನೆನೆಸ್ಕೊಬೇಕು. ಒಂದು 7 to 8 hours ಮ್ಯಾಕ್ಸಿಮಮ್ ನೆನಿಬೇಕು. ಇವಾಗ ಗ್ರೈಂಡ್ ಮಾಡ್ಕೊತೀನಿ ಸಪ್ರೇಟಾಗಿ ಹಂಗೆ ಅಷ್ಟೇ ಇಟ್ಟುನ ಇದನ್ನೆಲ್ಲ ಇದು ಗ್ರೈಂಡ್ ಮಾಡ್ಕೊಂಡ್ಮೇಲೆ ನಿಮ್ಗೆ ನೋಡಿಸ್ತೀನಿ ನಾನು ಯಾವ ಥರ ಮಾಡ್ಕೊತೀನಿ ಅಂತ. ದೋಸೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ಇಡ್ಲಿ ಹೆಂಗೆ ಬರ್ತೋ ಗೊತ್ತಿಲ್ಲ, ನಾಳೆ ಟ್ರೈ ಮಾಡೋಣ ಅನ್ಸುತ್ತೆ. ಸ್ವಲ್ಪ ಒಂದು ಪ್ಲೇಟ್ ಇಟ್ಟೆ ಮಾತ್ರ ಇಟ್ಟು ನೋಡೋಣ ಅನ್ಸುತ್ತೆ, ಯಾಕಂದರೆ ಇಟ್ಟು ವೇಸ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಸಾಫ್ಟಾಗಿ ಬರುತ್ತಲ್ಲ, ನೋಡ್ಬೇಕು ನಾಳೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ದೋಸೆ ಮಾತ್ರ ಸೂಪರಾಗಿ ಬರುತ್ತೆ, ಟ್ರೈ ಮಾಡಿ. ಬೇಕಾದ್ರೆ ಮೆಂತೆ ಕೂಡ ಹಾಕ್ಕೊಂಬರೋದ್ರಲ್ಲಿ ನಾನು ಹಾಕ್ತಿಲ್ಲ, ನಮ್ಮ ಮನೇಲಿ ಇಲ್ಲ, ಅದಕ್ಕೆ ಇದನ್ನೆಲ್ಲ ಗ್ರೈಂಡ್ ಮಾಡಿಬಿಟ್ಟು ಸಾರಿಗೆ ಒಗ್ಗರಣೆ ಹಾಕ್ಬಿಟ್ಟು ನೋಡಿ ಈ ಥರ ಒಂದ್ಸರಿ ರಾಗಿದೆಲ್ಲ ಈ ಥರ ರುಬ್ಬಿಕೊಂಡು ಆಮೇಲೆ ಮಿಕ್ಸ್ ಇದು ಉದ್ದುಗುಂಡು ಗ್ರೈಂಡ್ ಮಾಡ್ಕೊಂಡಿರೋದು ಎಲ್ಲ ಹಾಕಿ ಹಿಟ್ಟನ್ನೆಲ್ಲ ನೀಟಾಗಿ ಹಿಂಗೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೇನೆ ಅಂತೆ ಉಳಿಯೋದಿದು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಬೆಳಗ್ಗೆ ಸಾಲ್ಟ್ ಆ್ಯಡ್ ಮಾಡ್ಕೊಬೇಕು. ಇವಾಗೇನು ಆ್ಯಡ್ ಮಾಡೋಷ್ಟಿರಲ್ಲ. ಬೆಳಗ್ಗೆಗೆ ನೋಡಿಸ್ತೀನಿ ದೋಸೆ ಯಾವ ಥರ ಬರುತ್ತೆ ಅಂತ. ನೀಟಾಗಿ ಚೆನ್ನಾಗಿ ಈ ಥರ ಇಟ್ಟು ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇಷ್ಟ ಆಗಿದೆ ಇಷ್ಟಿಗೆ. ಬೆಳಗ್ಗೆ ಅಷ್ಟು ಇಷ್ಟ ಆಗ್ಬೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಡಿನ್ನರ್ ತಿನ್ನಬೇಕು. 9 ಗಂಟೆ ಆಗೋದು, ಲೇಟ್ ಆಗೋಯ್ತು ಇವತ್ತು ಡಿನ್ನರ್ಗೆ. ಬೆಳಗ್ಗೆ ಪಲಾವ್ ನನ್ನ ಡಿನ್ನರ್. ಎಗ್ ಮತ್ತು ಈರುಳ್ಳಿ ಇಲ್ಲ ಅಂದರೆ ಹೋಗಲ್ಲ. ನಾನೇನಕ್ಕೆ ಇವಾಗ ಸೊಪ್ಸಾರು ಅನ್ನ ಮಾಡಿದ್ರೇನು ಪಲಾವ್ ತಿಂತಾಯಿದ್ದೀನಿ ಅಂದರೆ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು, ಅದಕ್ಕೆ ತಿಂತಾಯಿದ್ದೀನಿ. ಇದನ್ನು ಇಟ್ಕೊಂಡು ಯಾರಿಗೂ ಕೊಡ್ದಿರ ನಾನೇ ತಿಂತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಪಲಾವು. ಅನ್ನ ಸೊಪ್ಸಾರು ಫೇವ್ರೇಟ. ಅದು ತಿಂದ್ಬಿಟ್ಟು ಜಾಗ ಇದ್ದರೆ ಅದು ತಿಂತೀನಿ, ಇಲ್ಲಾಂದರೆ ನಾಳೆ ತಿಂತೀನಿ ಅಷ್ಟೇ. ಇದು ತಿಂದ ಸಕ್ಕದಾಗಿ ಬಂದೆ ಪಲಾವ್ ಮಾತ್ರ ಸೂಪರ್. ನಮ್ಮ ಮಮ್ಮಿ ಏನು ತಿನ್ನಂಗಿಲ್ಲ ಅವಳ ಹತ್ರ. ಎಮ್ಮೆ ನೆನ್ನೆ ನೈಟ್ ಕಟ್ ಮಾಡಿರೋ ವ್ಲಾಗ್ನ ಇವಾಗ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ಗೆ ರಾಗಿ ದೋಸೆ ಮಾಡಿ ಚಟ್ನಿ ಮಾಡಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ರೆಸಿಪಿ ಮಾಡಿದ್ದೆ.
ದೋಸೆ ಹೆಂಗೆ ಬಂತು ಒಂದು ವೀಡಿಯೋ ಮಾಡಿಲ್ಲ, ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಮಾಡೋಕ್ಕಾಗಲ್ಲ, ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ದೆ, ಆಮೇಲೆ ಮಾಡಿ ತಿಂದು ಅದೆಲ್ಲ ವ್ಲಾಗ್ ಮಾಡೋಕ್ಕಾಗಿಲ್ಲ, ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಕಬ್ಬು ತಿಂತೇನೆ. ಟೈಮ್ ಬಂದು 2 ಗಂಟೆ ಆಗಿದೆ. ಲಂಚಿಗೆ ಅರ್ಧ ಕೆಜಿ ಚಿಕನ್ ತರಿಸಿದ್ದೀನಿ. ಬಿರಿಯಾನಿನ ಏನು ಮಾಡಲಿ ಅಂತ ಥಿಂಕ್ ಮಾಡ್ತಾಯಿದ್ದೀನಿ. ಬಿರಿಯಾನಿ ಮಾಡ್ಬೇಕು ಅನ್ಕೊತಾ ಇದ್ದೀನಿ. ತುಂಬ ದಿನ ಆಯ್ತು ಬಿರಿಯಾನಿ ತಿಂದು. ಮಾಡಿಕೊಂಡು ಕಬ್ಬು ತಿಂತಾಯಿದ್ದೀನಿ. ಅದು ನನ್ನ ಒಂದು ಸಂಕ್ರಾಂತಿ ಹಬ್ಬ ವ್ಲಾಗಲ್ಲಿ ನೋಡೋದಲ್ವ, ಕಬ್ಬು ಸ್ವೀಟಾಗಿರುತ್ತಾ ಇಲ್ಲ ಅಂತ ನೋಡ್ತೀನಿ, ಹೇಳ್ತೀನಿ ಅಂತ. ಸಣ್ಣ ಇದ್ರೇ ಸ್ವೀಟಾಗಿತ್ತು, ಪರವಾಗಿಲ್ಲ, ಸ್ವೀಟಾಗಿತ್ತು. ಇದು ಮೇಲೆದು ಫಸ್ಟ್ದು ಬರುತ್ತಲ್ವ, ಇದು ಕಮ್ಮಿನೇ ಇರುತ್ತೆ, ಬೇರೆದೆಲ್ಲ ಸ್ವೀಟಾಗೇ ಇತ್ತು, ನಿಜನೇ ಹೇಳಿದ್ದಾರೆ. ಇವಾಗ ಇದನ್ನ ತಿಂದುಬಿಟ್ಟು ಬಿರಿಯಾನಿ ಮಾಡಬೇಕು. ಬಿರಿಯಾನಿ ರೆಸಿಪಿನೂ ಏನು ನೋಡ್ಸಲ್ಲ, ಆಲ್ರೆಡಿ ತುಂಬ ವೀಡಿಯೋಸ್ ಇದೆ ನಮ್ಮದು ಬಿರಿಯಾನಿ ರೆಸಿಪಿದು. ನಾರ್ಮಲ್ ಆ ಥರ ಮಾಡ್ತೀನಿ, ಸಿಂಪಲ್ಲಾಗಿ, ಟೇಸ್ಟಿಯಾಗಿ ಬರುತ್ತೆ. ನಂಗೆ ಕಬ್ಬು ಜ್ಯೂಸ್ ಕುಡಿಯೋದಕ್ಕಿಂತ ಈ ಥರ ಕಚ್ಕೊಂಡು ತಿಂತಿದ್ರೆ ಒಂಥರ ಚೆನ್ನಾಗಿರುತ್ತೆ. ಅಂದರೆ ನಾಳೆಗೆಲ್ಲ ಉರಿ ಬಂದುಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಹಂಗೆ ಕಪ್ ಕೇಕ್ ಇತ್ತು, ಒಂದೇ ಒಂದು ಲಾಸ್ಟದು ಚಾಕ್ಲೇಟ್ ಕಪ್ ಕೇಕ್ಸ್ ಮಾಡಿದ್ದೆ, ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಅದನ್ನು ಕೂಡ. ಅದನ್ನು ತಿಂದೆ. ಇವಾಗ ಇದು ತಿಂತಾಯಿದ್ದೀನಿ, ಯಾಕಂದರೆ ಇವಾಗ ಲಂಚ್ ಟೈಮು. ಆ ಲಂಚ್ ಟೈಮಲ್ಲಿ ಇವೆಲ್ಲ ತಿನ್ನೋದು. ಲಂಚ್ಗೆ 4 ಗಂಟೆ ಟೈಮ್ ಸೆನ್ಸ್ ಹಂಗಾಗಿದೆ. ಡೈಟ್ ಮಾಡಿಲ್ಲ ಅಂದರೆ ಈ ಥರ ಟೈಮು ಹೆಂಗಂದ್ರೆ ಹಿಂಗೆ ಮರ್ಜ ಹೋಗುತ್ತೆ. ಡೈಟ್ ಮಾಡಿದ್ರೆ ಕರೆಕ್ಟಾಗಿ ಟೈಮ್ ಟು ಟೈಮ್ ತಿಂತೀನಿ. ಇವಾಗ ಡೈಟ್ ಮಾಡ್ತಾಯಿಲ್ಲ ನಾನು, ಬ್ಯಾಲೆನ್ಸ್ಡಾಗಿ ಮಾಡ್ತಾಯಿದ್ದೀನಿ. ಅಂದರೆ ವೆಯ್ಟ್ ಜಾಸ್ತಿ ಕ್ಯಾಲರೀಸ್ ತೊಗೊತಲ್ಲ, ಕಮ್ಮಿ ತಿಂತಾಯಿದ್ದೀನಿ, ಆದರೆ ಎಲ್ಲ ತಿಂತಾಯಿದ್ದೀನಿ. ಮತ್ತು ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಯೋಗ ಹೇಳ್ದೆ ಆ ವಿಡಿಯೋದಲ್ಲಲ್ವ, ಆದರೆ ಯೋಗ ಮಾಡ್ತಾಯಿಲ್ಲ, ನನ್ನ ಮಗಳು ಬಿಡ್ತಾಯಿಲ್ಲ, ಅದಕ್ಕೆ ಟೈಮ್ ಸೆಟ್ ಆಗ್ತಾಯಿಲ್ಲ. ಅದನ್ನು ಸ್ಟಾಪ್ ಮಾಡಿದ್ದೀನಿ. ವರ್ಕೌಟ್ ಮಾಡ್ತಾಯಿದ್ದೀನಿ ಫ್ಯಾಟ್ ಲಾಸ್ ಮಾಡೋಕ್ಕೆ, ಬೆಲ್ಲಿ ಫ್ಯಾಟ್ ಲಾಸ್ ಮಾಡೋಕ್ಕೆ ವರ್ಕೌಟ್ ಮಾಡ್ತಾಯಿದ್ದೀನಿ. ಯೋಗ ಕಂಪಲ್ಸರಿ ಸ್ಟಾರ್ಟ್ ಮಾಡಬೇಕು ಅನ್ಕೊತಾ ಇದ್ದೀನಿ. ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂಸ್ಸಾಗಿ ಮಾಡಬೇಕು, ಅದು ಮಿಸ್ ಮಾಡ್ದಿರ ಅಂತ ಹೇಳ್ಬಿಟ್ಟು ಇವಾಗ ಮೈಂಡು ವರ್ಕೌಟಲ್ಲಿ ಮೇಲೆ ಇಕ್ಕಿದ್ದೀನಿ ಫ್ಯಾಟ್ ಲಾಸ್ ಮಾಡೋಕ್ಕೆ. ಅದು ಸ್ವಲ್ಪ ಕಮ್ಮಿ ಆಗಿದೆ ಅಂತ ನಂಗೆ ಅನ್ಸಿದ್ರೆ ಮತ್ತೆ ಡೈಟ್ ಸ್ಟಾರ್ಟ್ ಮಾಡೋಣ, ಯೋಗ ಸ್ಟಾರ್ಟ್ ಮಾಡೋಣ ಅನ್ಕೊತಿದ್ದೀನಿ. ಯಾಕಂದರೆ ಯೋಗದಿಂದ ನಮ್ಮ ಫ್ಯಾಟ್ ಏನು ಬರ್ನ್ ಆಗೋದಿಲ್ಲ, ಅದರ ಮೈಂಡ್ ಸೆಟ್ಗೆ, ಅದಕ್ಕೆ ಬಾಡಿ ಇದಾಗೋದಕ್ಕೆ ಎಲ್ಲದಕ್ಕೂ ವರ್ಕ್ ಆಗುತ್ತದೆ, ಏನು ಹೇಳ್ತಾರೆ, ಅದಕ್ಕೆಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ. ಅದಕ್ಕೆ ಸ್ವಲ್ಪ ವರ್ಕೌಟ್ ಮಾಡೋಣ, ಆಮೇಲೆ ಯೋಗ ಸ್ಟಾರ್ಟ್ ಮಾಡೋಣ ಅನ್ಕೊತಾ ಇದ್ದೀನಿ. ಇವಾಗ ಕಬ್ಬು ತಿಂದು ಅಡುಗೆ ಮಾಡಬೇಕು. ಎಮ್ಮಿ ಬಿರಿಯಾನಿ ರೆಡಿ ಆಗಿದೆ. ಇದು ಬಿರಿಯಾನಿ ಎಮ್ಮಿ. ಇದು ಕಬಾಬ್ಗೆ ಅರ್ಧ ಕೆಜಿಯಲ್ಲಿ ಅರ್ಧ ಬಿರಿಯಾನಿ, ಅರ್ಧ ಕಬಾಬು. ಇಲ್ಲಿ ಕಬಾಬ್ಗೆ ಎಣ್ಣೆ ಇಕ್ಕಿದ್ದೀನಿ, ಗ್ಯಾಸ್ ಗಲೀಜು ಆಗಿದೆ, ಕ್ಲೀನ್ ಮಾಡಬೇಕು. ಪಾತ್ರೆಗಳು ಕೂಡ ಸಿಂಕ್ ತುಂಬ ಇದೆ. ಇಲ್ಲಿ ಆನಿಯನ್ ಇಟ್ಕೊಂಡಿದ್ದೀನಿ. ಆನಿಯನ್ ಇಲ್ಲ ನನಗೆ ನಾನ್ ವೆಜ್ ತಿನ್ನೋಕ್ಕಾಗಲ್ಲ, ಅದಕ್ಕೆ ಇವಾಗ ಆನಿಯನ್ ಇಟ್ಕೊಂಡಿದ್ದೀನಿ ಕಟ್ ಮಾಡಿ. ನನಗೆ ಮಾತ್ರ ಸುಬೋರ್ ತಿನ್ನಲ್ಲ. ಕುಕ್ಕುಂಬರ್ ಕಟ್ ಮಾಡಲಾ ಬೇಡ ಅನ್ಕೊತಿದ್ದೀನಿ. ಕುಕ್ಕುಂಬರಲ್ಲಿ ಒಂದು ರೆಸಿಪಿ ಮಾಡೋಣ ಅನ್ಕೊತಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು. ನೋಡೋಣ ಏನು ಮಾಡ್ತೀನಿ ಎಲ್ಲ ನಂಗೆ ಗೊತ್ತಿಲ್ಲ. ಇವಾಗ ಕಬಾಬ್ ಸಿಕ್ಬಿಟ್ಟು ಆನಿಯನ್ ಇಟ್ಕೊಂಡು ತಿನ್ಬೇಡ, ಸೌತೆಕಾಯಿ ಬೇಕಂದ್ರೆ ಮತ್ತೆ ಸಂಜೆ ಆ ಥರ ನೋಡ್ಕೊಳ್ಳೋಣ ಅನ್ಕೊತಾ ಇದ್ದೀನಿ. ಇವಾಗ ತಿನ್ನಬೇಕು ಕಬಾಬ್ ಸಿಟ್ಟು ಆಮೇಲೆ. ಇದು ನೋಡಿ ಎಮ್ಮಿ ಬಿರಿಯಾನಿ ವಿತ್ ಕಬಾಬು ಆನಿಯನ್ಸ್. ಟೇಸ್ಟ್ ಮಾಡೋ ಸಮಯ ಇವಾಗ. ಮೋಸ್ಟ್ ಅಳ್ತಿದ್ದಾಳೆ. ಸಕ್ಕತ್ತಾಗಿ ಬರುತ್ತೆ. ಇವಾಗ ಮಾಡಿದ್ರೆ ಇದೇ ಸೇಮ್ ಮಾಡ್ತೀನಿ ಪ್ರಾಸೆಸ್, ಇವಾಗ ಇದೇ ಸೇಮ್ ಟೇಸ್ಟ್ ಬರುತ್ತೆ. ಸೂಪರ್ ಆಗಿದೆ. ಆಮೇಲೆ ರೆಸಿಪಿ ನೋಡ್ಸಿದ್ದೀನಿ ಅನಿಸುತ್ತೆ, ಯಾವಾಗಾದ್ರೂ ಮಾಡಿದಾಗ ನೋಡಿಸ್ತೀನಿ, ಮತ್ತೆ ನೋಡಿಲ್ಲ ಅಂದರೆ ನನಗೂ ನೆನಪಿಲ್ಲ, ನೋಡ್ಸಿದ್ದೀನಿ ಈ ರೆಸಿಪಿ. ಆಲ್ಮೋಸ್ಟ್ 1000 ರೂಪಾಯಿ ಇಟ್ಕೊಂತಾರೆ, ನಾನು ತಿನ್ಬಿಡ್ತೀನಿ ಅಷ್ಟೇ. ಈ ವಿಡಿಯೋಗೆ ಎಂಡಿಂಗ್ ಕೊಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ವಿಡಿಯೋ ಎಡಿಟ್ ಮಾಡಿದಾಗ ನೋಡ್ತಾ ಇದ್ದೀನಿ, ಎಂಡಿಂಗೇ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು, ಅದಕ್ಕೆ ಇವಾಗ ವಿಡಿಯೋ ಮಾಡ್ತಿದ್ದೀನಿ. ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಇವಾಗ ತಾನೇ ಕೂತ್ಕೊಂಡಿದ್ದೀನಿ, ಅಡುಗೆ ಮಾಡಬೇಕು ಲಂಚಿಗೆ ರೆಸಿಪಿ. ಅದಕ್ಕೆ ಸರಿ ಎಂಡಿಂಗ್ ಕೊಟ್ಬಿಡೋಣ, ವಿಡಿಯೋ ಅಪ್ಲೋಡ್ ಮಾಡಬೇಕು ಎಡಿಟ್ ಮಾಡಿ ಅಂತೇಳ್ಬಿಟ್ಟು ಎಂಡಿಂಗ್ ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.